ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಪರಮಾತ್ಮನು ನನ್ನ ಸಾಕಾರ ರೂಪಿಗೆ ನನ್ನ ನಿರಾಕಾರ ರೂಪು, ಆದರೆ ನನಗೆ ಸಾಕಾರ ರೂಪನ್ನು ಕೊಡ್ತಾರೆ. ನಿರ್ಗುಣನಾದ ನನ್ನಲ್ಲಿ ಗುಣಗಳನ್ನು ಆವಿರ್ಭಾವ ಮಾಡ್ಕೊಳ್ತಾರೆ. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸ್ವಯಂಭುವಾದ ನನಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪೂಜಾ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಂಡು ನನ್ನನ್ನು ಆವಾಹನೆ ಮಾಡ್ತಾರೆ, ಮತ್ತು ನನ್ನನ್ನು ವಿಸರ್ಜನೆ ಮಾಡ್ತಾರೆ. ಸರ್ವವ್ಯಾಪಕನು ನಾನು, ಸರ್ವವ್ಯಾಪ್ತಿಯುಳ್ಳ ನನಗೆ ವಿಸರ್ಜನೆ ಆವಾಹನೆಯನ್ನು ಮಾಡ್ತಾರೆ. ಇಂಥ ಮೂರ್ಖತ್ವದ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಯಾವ ಕುಲಗೋತ್ರಗಳು ಇಲ್ಲವಾದರೂ ಅವರು ನನ್ನಲ್ಲಿ ಕುಲಗೋತ್ರವನ್ನು ವರ್ಣಿಸುವರು. ನಾನು ಅವಿನಾಶಿಯಾಗಿದ್ದರೂ ನನಗೆ ಮೃತ್ಯುವನ್ನು ಕಲ್ಪಿಸಿ ದುಃಖಿಸುವರು. ಪರಮಾತ್ಮ ಅವಿನಾಶಿ, ಅವನಿಗೆ ಮೃತ್ಯುವನ್ನು ಕಲ್ಪಿಸ್ತೀವಿ. ಅವತಾರಗಳು, ಇಂಥ ಅವತಾರದಲ್ಲಿ ಜನ್ಮವೆತ್ತಿದ, ಇಂಥ ಅವತಾರ, ಆ ಅವತಾರ ಇಂಥದ್ರಲ್ಲಿ ಕೊನೆಗೊಂಡಿತು. ಪರಮಾತ್ಮನಿಗೆ ಮೃತ್ಯುವನ್ನು, ಜನನವನ್ನು, ಮರಣವನ್ನು ಕಲ್ಪಿಸ್ತೀವಿ. ಅವನಿಂಥ ಕುಲಗೋತ್ರದಲ್ಲಿ ಹುಟ್ಟಿದಂಥ ಜಾತಿ ಕುಲಗೋತ್ರಗಳನ್ನು ನಾವು ಮಾಡ್ಕೊಂಡಿರ್ತಕ್ಕಂಥ, ವ್ಯಾವಹಾರಿಕವಾಗಿ ಮಾಡ್ಕೊಂಡಿರ್ತಕ್ಕಂಥದನ್ನು ಪರಮಾತ್ಮನಲ್ಲಿ ಆರೋಪ ಮಾಡ್ತೀವಿ. ನಾನು ಸರ್ವದರಲ್ಲಿ ತುಂಬಿದ್ದಾಗ್ಯೂ ನನ್ನನ್ನು ಕುರಿತು ಶತ್ರು ಮಿತ್ರಾದಿ ಭಾವನೆಯುಳ್ಳವನೆಂದು ಭಾವಿಸುವರು. ಈಗ ದುರ್ಯೋಧನಾದಿಗಳು ಮತ್ತು ಪಾಂಡವರು ಕೌರವರ ವಿಚಾರದಲ್ಲಿ ಬಂದಾಗ ಪರಮಾತ್ಮ ಏನು ಹೇಳ್ತಾನೆ? ನಾನು ಎಲ್ಲದರಲ್ಲೂ ತುಂಬಿಕೊಂಡಿದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಆದರೆ ಇಲ್ಲಿ ಏನು ಹೇಳ್ತಾನೆ ಅಂದರೆ, ನಾವೇನು ಅಂದ್ಕೊಳ್ತೀವಿ ಅಂದರೆ ಕೌರವರನ್ನು ಕೊಲ್ಲಿಸಿದ, ಪಾಂಡವರಿಗೆ ಮಾತ್ರ ಫೇವರ್ ಆಗಿ ಕೆಲಸ ಮಾಡ್ದ ಅಂತ. ಆದರೆ ಕೃಷ್ಣನ ವಾದ ಏನು? ಈಗ ನಮ್ಮದೇ ಶರೀರದಲ್ಲಿರ್ತಕ್ಕಂಥ ಕೂದಲು ಮತ್ತು ಉಗುರುಗಳು, ಹೌದು, ಅವು ಒಂದು ಅಳತೆಗಿರ್ಬೇಕಷ್ಟೆ ಅವುಗಳ ಉಪಯೋಗ. ಅಳತೆ ಮೀರಿ ಬೆಳೆದಾಗ ಅವುಗಳಿಂದ ಅನಾನುಕೂಲವೇ ಜಾಸ್ತಿ. ಇಲ್ಲಿ ಸಮಾಜಕ್ಕೆ ಕಂಟಕಪ್ರಾಯರಾದವರು ಯಾರೇ ಆದರೂ ಕೂಡ ಏನು ಪ್ರಯೋಜನ ಇಲ್ಲ. ಅವರು ಕೂಡ ಪ್ರಾಣದಿಂದ ಕೂಡಿದ್ದಾರೆ, ಅವರು ಜೀವನ ಮಾಡ್ತಾ ಇದ್ದಾರೆ ನಿಜ. ಅವ್ರಿಗೂ ಉಪಯೋಗಕ್ಕೆ ಬರದೆ, ಸಮಾಜಕ್ಕೂ ಒಳ್ಳೇದು ಮಾಡದೇ ಇದ್ದರೆ ಅವ್ರನ್ನ ಕಟ್ಕೊಂಡು ಏನಾಗಬೇಕು? ನಮ್ಮ ಶರೀರದಲ್ಲೇ ಬೆಳೆದಿರ್ತಕ್ಕಂಥ ಉಗುರು ಮತ್ತು ಕೂದಲು ಅವು ಒಂದು ಅಳತೆಗೆ ಸೀಮಿತವಾಗಿದ್ದರೆ ಮಾತ್ರ ಅವು ನೋಡ್ಲಿಕ್ಕೆ ಸರಿ. ಅಳತೆ ಮೀರಿ ಬೆಳೆದಾಗ ಎಲ್ಲರಿಗೂ ತೊಂದರೆಯನ್ನು ಕೊಡೋದ್ರಿಂದ ಅವುಗಳನ್ನ ಕತ್ತರಿಸೋದ್ರಲ್ಲಿ ತಪ್ಪೇನಿದೆ? ಆದ್ದರಿಂದ ಇಲ್ಲಿ ನಾನು ಎಲ್ಲರಲ್ಲಿಯೂ ಸರ್ವವ್ಯಾಪಕನಾಗಿದ್ದೀನಿ. ಆದರೆ ಏನು ಮಾಡ್ತಾ ಇದ್ದಾನೆ? ಮಿತ್ರಾದಿ ಭಾವನೆ ಉಳ್ಳವನೆಂದು, ಶತ್ರು ಮಿತ್ರ ಭಾವನೆ ಉಳ್ಳವನೆಂದು ತಿಳ್ಕೊಳ್ತಾರೆ ನನ್ನನ್ನು. ಇವ್ರಿಗೆ ಶತ್ರುವಾಗಿದ್ದಾನೆ ಪರಮಾತ್ಮ, ಇವರಿಗೆ ಮಿತ್ರನಾಗಿದ್ದಾನೆ ಅಂತ. ಶತ್ರುತ್ವ ಮಿತ್ರತ್ವ ಅಂತಕ್ಕಂಥದ್ದು ಪರಮಾತ್ಮನಿಗೆ ಇಲ್ಲ. ಎಲ್ಲರಲ್ಲಿ ಸರ್ವ ಸಮಭಾವದಿಂದ ಇದ್ದಾನೆ ಪರಮಾತ್ಮ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ? ಶತ್ರುತ್ವ ಮಿತ್ರತ್ವ ಭಾವನೆಯನ್ನು ಆತನ ಮೇಲೆ ಆರೋಪ ಮಾಡ್ತೀವಿ. ನಾನು ಆತ್ಮಾನಂದಕ್ಕೆ ಪ್ರತ್ಯಕ್ಷ ನಿಲಯವಾಗಿದ್ದರೂ ಅವನು ನನ್ನನ್ನು ವಿವಿಧ ಸುಖಗಳನ್ನು ಬಯಸುತ್ತಿರುವವನೆಂದು ಭಾವಿಸುವನು. ಪರಮಾತ್ಮನು ಆನಂದ ನಿಲಯಕ್ಕೆ, ಆತ್ಮಾನಂದಕ್ಕೆ ಪ್ರತ್ಯಕ್ಷ ನಿಲಯವಾಗಿದ್ದರು. ಆತ್ಮಾನಂದವೆಂಬುದು ಒಂದು ದೊಡ್ಡ ಮಾತು. ಮಾಮೂಲಿ ಆನಂದಕ್ಕೂ ಆತ್ಮಾನಂದಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಆತ್ಮಾನಂದ, ಸಹಜಾನಂದ, ನಿತ್ಯಾನಂದ ಅಂತಕ್ಕಂಥ ಮಾತಿದೆಯಲ್ಲ, ಈ ಬ್ರಹ್ಮಾನಂದ, ಈ ಮಾತು ಬಹಳ ದೊಡ್ಡದು. ಯಾವೊಂದು ಪರಿಕರವೂ ಇಲ್ಲದೆ, ಎಂದೂ ನಾಶವಿಲ್ಲದೆ, ಯಾವ ಕೊರತೆಯೂ ಇಲ್ಲದೆ ಸದಾ ಕಾಲ ತನ್ನಿಂದ ತಾನೇ ಆ ಆನಂದ ತನ್ನಿಂದ ತಾನೇ ಜಿನುಗ್ತಾ ಇರ್ತದೆ. ಅದು ತನ್ನಿಂದ ತಾನೇ ಅದು ಹೊರಸೂಸ್ತಾ ಇರ್ತದೆ. ಜಗತ್ತೆಲ್ಲವನ್ನು ತುಂಬಿಕೊಂಡಿದೆ, ನಮ್ಮನ್ನು ಸಹಿತ, ನಮ್ಮನ್ನು ಒಳಗೊಂಡಂತೆ ಜಗತ್ತೆಲ್ಲವನ್ನು ವ್ಯಾಪಿಸ್ಕೊಂಡಿದೆ ಆ ಪರಮಾನಂದ. ನಮಗೆ ಗುರುತಿಸೋಕ್ಕೂ ಬರ್ತಾ ಇಲ್ಲ, ಅನುಭವಿಸೋಕ್ಕೂ ಬರ್ತಾ ಇಲ್ಲ. ಆದರೆ ಇಲ್ಲಿ ಪರಮಾತ್ಮ, ಈ ಥರ ಸಹಜಾನಂದ ಮೂರ್ತಿಯಾದ ಪರಮಾತ್ಮನಲ್ಲಿ ಸುಖ ದುಃಖಗಳನ್ನ ಏರ್ಪಾಡು ಮಾಡ್ತೀವಿ. ಕಷ್ಟಕ್ಕೆ ಒಳಗಾಗಿದ್ದಾನೆ, ಸುಖ ಪಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ತೀವಿ. ಆತ್ಮಾನಂದಕ್ಕೆ ಪ್ರತ್ಯಕ್ಷ ನಿಲಯವಾಗಿದ್ದರೂ ಅವನು ನನ್ನನ್ನು ವಿವಿಧ ಸುಖಗಳನ್ನು ಬಯಸುತ್ತಿರುವನೆಂದು ಭಾವಿಸುವನು. ಪರಮಾತ್ಮ ಮನುಷ್ಯ ರೂಪವನ್ನು ತಾಳಿದ್ದಾನೆ, ಈಗ ನೋಡು ದುಃಖಕ್ಕೆ ಒಳಗಾಗಿದ್ದಾನೆ, ಅನೇಕ ಸುಖಗಳನ್ನು ಬಯಸ್ತಾ ಇದ್ದಾನೆ. ನಾವೆಷ್ಟೋ ಆರೋಪ ಮಾಡ್ತೀವಿ, ರಾಮ ದೇವರಾಗಿದ್ದರೆ ಹೆಂಡತಿ ಸುಖಕ್ಕಾಗಿ ಯಾಕೆ ಆತೊರಿತಾ ಇದ್ದ? ಹೆಂಡತಿಯನ್ನು ರಾವಣ ಹೊತ್ಕೊಂಡು ಹೋದಾಗ, ಸೀತೆಯನ್ನು ಹೊತ್ಕೊಂಡು ಹೋದಾಗ ರಾಮ ಯಾಕೆ ದುಃಖ ಪಡ್ತಾ ಇದ್ದ? ಅವನಿಗೂ ದುಃಖ ಉಂಟಲ್ಲ. ಕೃಷ್ಣ ಪರಮಾತ್ಮನು ಮನುಷ್ಯರಾಗಿ ಪರಮಾತ್ಮನಾಗಿದ್ದರೆ ಅವನು ಯಾಕೆ ಗೋಪಿಕೆಯರ ಸುಖವನ್ನು ಅಪೇಕ್ಷೆ ಪಡ್ತಾ ಇದ್ದ? ಹೀಗೆಲ್ಲ ನಾವು ತಿಳ್ಕೊಳ್ತೀವಿ. ಆದರೆ ನಾವು ತುಂಬ ಚಿಕ್ಕವರು.
ಈಗ ನಾನು ಒಂದು ರೂಮಿನಲ್ಲಿ, ನನ್ನ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಜಗತ್ತಿನ ವಿಸ್ತಾರವನ್ನು ನಾನು ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ, ನನಗೆ ಇಂತಿಂಥದ್ದು ಕಾಣ್ತಾ ಇದೆ ಅಂತ ಊಹಾಪೋಹದ ಮೇಲೆ ಮಾತಾಡುವ ಶಕ್ತಿ ನನಗಿಲ್ಲ, ಮಾತಾಡಲೂಬಾರ್ದು. ಇಲ್ಲಿಯೂ ಕೂಡ ಅಲ್ಪಜ್ಞರಾದ ನಾವು ಪರಮ ವ್ಯಾಪಕವಾದ ಆ ಪರಮಾತ್ಮನ ಬಗ್ಗೆ ಮಾತಾಡೋದು ಕೂಡ ತಪ್ಪು. ಅನುಭವ ಜ್ಞಾನ ಇಲ್ಲ, ಮಾತಾಡಬಾರ್ದು. ಅದರಿಂದ ಇಲ್ಲಿ ಬರೀ ಅಷ್ಟಕ್ಕೆ ಮಾತ್ರ ನಾವು ಮಾಡ್ಕೊಳ್ತಾ ಇದ್ದೀವಿ. ನಾನು ಸರ್ವತ್ರದಲ್ಲಿ ವ್ಯಾಪಿಸಿದ್ದರೂ ಅವನು ನನ್ನನ್ನು ಏಕದೇಶೀಯನೆಂದು ಹೇಳುವನು. ಪರಮಾತ್ಮ ಸರ್ವತ್ರ ಸರ್ವವ್ಯಾಪಕ, ಜಗದ್ವ್ಯಾಪಕ. ಆದರೆ ನಾವೇನು ಮಾಡ್ತೀವಿ, ಪರಮಾತ್ಮ ಇಂತಿಂಥ ದೇಶಕ್ಕೆ, ಇಂತಿಂಥ ಭೂಪ್ರದೇಶಕ್ಕೆ ಮಾತ್ರ ಸೀಮಿತನಾದವನು ಅಂದ್ಬಿಡ್ತೀವಿ. ಇವೆಲ್ಲ ನಾವು ಮಾಡಿ ನಮ್ಮಲ್ಲಿ ಕಿತ್ತಾಡೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಈ ಸಂಕುಚಿತ ಮನೋಭಾವ. ಅವನು ನನ್ನನ್ನು ಏಕದೇಶೀಯನೆಂದು ಹೇಳುವನು. ಅಷ್ಟೇ ಅಲ್ಲದೆ ನಾನು ಇಂತಹ ಸ್ಥಳದಲ್ಲಿ ಇರತಕ್ಕವನೆಂದು ಅಂಗೀಕರಿಸುವನು. ಪರಮಾತ್ಮ ಇಲ್ಲೇ ಇದ್ದಾನೆ, ಇನ್ನೆಲ್ಲೂ ಇಲ್ಲ, ಅವನಲ್ಲೇ ಇರಬೇಕು, ಅದೇ ಸರಿ. ಇದನ್ನು ನಾವು ಮಾಡ್ತೀವಿ. ಯಾಕಂದರೆ ಬೇರೆ ಜಾಗಕ್ಕೆ ಹೋಗ್ಬಾರ್ದು. ಪರಮಾತ್ಮ ಇಂಥ ದೇವ್ರ ಹೆಸರು ಅಂತ ಹೇಳಿದ್ರೆ, ಅಂಥ ದೇವರು ಇಂಥ ಜಾಗದಲ್ಲೇ ಇರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಈ ರೀತಿಯೆಲ್ಲ ಮಾಡಿಟ್ಟಿದ್ದೀವಿ ನಾವು. ಅಷ್ಟೇ ಅಲ್ಲದೆ ನಾನು ಇಂತಹ ಸ್ಥಳದಲ್ಲಿ ಇರತಕ್ಕವನೆಂದು ಅಂಗೀಕರಿಸುವನು. ನಾನು ಸಮಸ್ತ ಚರಾಚರಕ್ಕೆ ಆತ್ಮನಾಗಿದ್ದರೂ ಒಂದು ಪಕ್ಷವನ್ನು ವಹಿಸಿ ಎರಡನೇ ಪಕ್ಷವನ್ನು ಆಗ್ರಹದಿಂದ ಕೊಲ್ಲುವೆನೆಂದು ಅವನು ನನ್ನನ್ನು ಕುರಿತು ಭಾವಿಸುವನು. ನಾನು ಸಕಲ ಚರಾಚರ ವಸ್ತುವಿನಲ್ಲೂ ಸರ್ವವ್ಯಾಪಕನಾಗಿದ್ದೀನಿ, ಸಮಬುದ್ಧಿಯಿಂದ ಇದ್ದೀನಿ. ಆದರೆ ನನ್ನನ್ನು ಒಂದು ಕಡೆಗೆ ಮಿತ್ರ, ಒಂದು ಕಡೆಗೆ ಶತ್ರುಭಾವದಿಂದ ಕೂಡಿದ್ದಾನೆ ಪರಮಾತ್ಮ ಅಂತ ಅಂದ್ಕೊಳ್ತಾನೆ. ಮನುಷ್ಯ ಧರ್ಮವೆಲ್ಲವೂ ನನ್ನಲ್ಲಿ ಉಂಟೆಂದು ಅವನು ಭಾವಿಸುವನು. ಮನುಷ್ಯ ಧರ್ಮ ಏನು? ನಾವೇನು ಮನುಷ್ಯರಾಗಿದ್ದೀವಿ, ನಮ್ಮೊಳಗೆ ಏನು ಒಳ್ಳೆಯದು ಕೆಟ್ಟದೆಲ್ಲ ಇದೆ, ಸರ್ವವು ಪರಮಾತ್ಮನಲ್ಲಿಯೂ ಕೂಡ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಅದು ಸುಳ್ಳು. ಈ ಪ್ರಕಾರವಾಗಿ ಅವನ ಜ್ಞಾನದ ಸ್ವರೂಪವು ನಿಜವಾಗಿಯೂ ಸತ್ಯಕ್ಕೆ ದೂರವಾಗಿದೆ. ಅವನು ತನ್ನ ಮುಂದೆ ಯಾವುದಾದರೂ ವಿಗ್ರಹವನ್ನು ನೋಡುತ್ತಾ ಅದನ್ನು ದೇವತೆಯನ್ನು ತೊಡಗುವನು. ಆ ವಿಗ್ರಹವು ಒಡೆದು ಹೋದರೆ ಇದು ದೇವತೆಯಲ್ಲವೆಂದು ಆಚೆಗೆ ಬಿಸಾಡುವನು. ಈಗ ನಾವೆಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ಅನೇಕ ದೇವರ ಚಿತ್ರಪಟವುಳ್ಳಂಥ ಫೋಟೋಗಳನ್ನು, ಒಳ್ಳೊಳ್ಳೆ ಚೆನ್ನಾಗಿರೋ ಚಿತ್ರಪಟಗಳನ್ನ ತಂದು ಮಾಡ್ಕೊಳ್ತೀವಿ. ಅದಕ್ಕೊಂದು ಹೆಸರು ಕಟ್ಟಿರ್ತೀವಿ. ಅಲ್ಲಿ ಯಾವ ದೇವರು ಬಂದು ನಾನು ಈ ರೂಪದಲ್ಲಿದ್ದೀನಿ ಅಂತ ಯಾವ ದೇವರು ಬಂದು ಹೇಳಿರೋದಿಲ್ಲ. ನಾನು ಇಂಥ ದೇವರು, ನನಗಿಂಥ ದೇವತೆ, ನನಗಿಂಥ ಹೆಸರು ಅಂತ ಹೇಳಿರೋದಿಲ್ಲ. ಆ ಚಿತ್ರಪಟಗಳನ್ನು, ಫೋಟೋಗಳನ್ನು ತಂದು ಇಟ್ಕೊಂಡಿರ್ತೀವಿ. ಗ್ಲಾಸ್ ಹೊಡೆದೋಯ್ತು ಅಂದರೆ, ಅಥವಾ ಫ್ರೇಮ್ ಪಟ್ಟಿ ಇದೆಯಲ್ಲ, ಪಟ್ಟಿ ಹೊಡೆದೋಯ್ತು ಅಂದರೆ, ಭಿನ್ನವಾಯಿತು, ಇದಿದ್ದರೆ ಮನೆಯಲ್ಲಿ ಅನಿಷ್ಟ ಅಂಥೇಳಿ ಆ ಫೋಟೋಗಳನ್ನ ಇಲ್ಲ ನೀರಿಗೆ ಹಾಕ್ಬಿಡ್ತೀವಿ, ಇಲ್ಲ ಯಾವುದಾದ್ರು ತಿಪ್ಪೆ ಗುಂಡಿಗೆ ಹಾಕ್ಬಿಡ್ತೀವಿ, ಇಲ್ಲ ಯಾವುದಾದ್ರು ಮರದ ಕೆಳಗೆ ತಗೊಂಡೋಗಿ ಇಟ್ಬಿಡ್ತೀವಿ. ನಾವು ಒಟ್ಟಲ್ಲಿ ನಮ್ಮ ಕಣ್ಣಿಂದ ದೂರ ಇರಬೇಕದು. ನಮ್ಮ ಮನೇಲಿದ್ದರೆ ಅನಿಷ್ಟ ಆಯ್ತು. ಈಗ ಇಷ್ಟೊತ್ತು ಪೂಜೆ ಮಾಡಿರ್ತೀವಿ, ಅದೇನಾದರೂ ಸ್ವಲ್ಪ ಆಯಿತು ಅಂದರೆ ತಗೊಂಡೋಗಿ ಬೇರೆ ಕಡೆ ಇಟ್ಬಿಡ್ತೀವಿ. ಇನ್ನೂ ಒಂದು ವಿಶೇಷ ಏನು ಅಂದರೆ, ಇಂತಿಂಥ ದೇವ್ರ ಫೋಟೋ ಮನೇಲಿ ಇರಬಾರ್ದು, ಅನಿಷ್ಟ. ರಾಮ ಸೀತೆ ಫೋಟೋ ಮನೇಲಿತ್ತು ಅಂದರೆ ನಾವು ವನವಾಸಕ್ಕೆ ಹೋಗ್ಬೇಕಾಯ್ತದೆ, ಮೊದಲು ತಗೊಂಡೋಗಿ ಮರದ ಕೆಳಗೆ ಇಟ್ಬಿಡೋದಷ್ಟೇ. ಇಂತಿಂಥ ಅಲ್ಪಜ್ಞಾನವನ್ನೆಲ್ಲ ಅಳವಡಿಸ್ಕೊಂಡು ನಾವು ಕಷ್ಟಪಡ್ತಾ ಇದ್ದೀವಿ. ಅದರಲ್ಲಂತೂ ಈ ಹಳ್ಳಿಗಳ ಕಡೆಯಲ್ಲಿ ಅಂತೂ ಭಾರಿ ಶನಿದೇವರ ಫೋಟೋ ಅಂತ ಇರ್ತದೆ. ಶನಿದೇವರ ಫೋಟೋ ಮನೇಲಿರಂಗಿಲ್ಲ ಅಂತ ಒಂದು ಭಾವನೆ. ಸತ್ಯನಾರಾಯಣ ಫೋಟೋ ಇರ್ತದೆ, ಅದು ದೇವಸ್ಥಾನದಲ್ಲೇ ಇರಬೇಕು ಅಂತ ಒಂದು ಭಾವನೆ. ಈ ರೀತಿಯಲ್ಲಿ ಜನಗಳಿಗೆ ಭಯಪಡಿಸುವಂಥದ್ದನ್ನು ತಿಳಿದವರು ಅನ್ಸ್ಕೊಂಡವರೆಲ್ಲ ಜನಗಳಿಗೆ ಭಯಪಡಿಸಿ ಇಟ್ಟಿದ್ದಾರೆ. ತಿಳಿದೇ ಇದ್ದವ್ರಿಗೆ ತಿಳ್ಕೊಳ್ಳೋಕ್ಕೂ ಅವಕಾಶ ಇಲ್ಲ, ತಿಳಿದವರು ಸರಿಯಾಗೂ ತಿಳ್ಕೊಂಡಿಲ್ಲ. ಈ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಮಾಡಿಟ್ಕೊಂಡು ಅದೇನಾದರೂ ವಿಗ್ರಹ ಹೊಡೆದೋಯ್ತು ಅಂದರೆ, ಇದು ಕಲ್ಲು ಇಷ್ಟೊತ್ತು ದೇವರಾಗಿ ಪೂಜೆ ಮಾಡ್ತಿರ್ತೀವಿ, ಅದೇನಾದರೂ ಭಿನ್ನವಾಯಿತು ಅಂದರೆ ತಗೊಂಡೋಗಿ ಅದನ್ನು ಮೂಲೆ ಸೇರಿಸ್ತೀವಿ. ಫೋಟೋ ಆದರೆ ತಗೊಂಡೋಗಿ ಮರದ ಕೆಳಗೋ, ಬೆಂಕಿಗೋ, ತಿಪ್ಪೆಗೋ, ಗುಂಡಿಗೋ ಬೀಸಾಡ್ತೀವಿ. ಈ ರೀತಿಯಲ್ಲೆಲ್ಲ ಮಾಡ್ತಾರೆ. ಇದು ಮನುಷ್ಯನ ಗುಣ. ಅವನು ಸಾಕಾರವಾಗಿರುವ ಮನುಷ್ಯನೆಂದು ನನ್ನನ್ನು ಅನೇಕ ಪ್ರಕಾರವಾಗಿ ಭಾವಿಸುವನು. ಮನುಷ್ಯನಲ್ಲಿ ಯಾವ್ಯಾವ ಗುಣದೋಷಗಳೆಲ್ಲ ಇದೆಯೋ, ಭಾವನೆಗಳಿದೆಯೋ, ಈ ರೀತಿಯಲ್ಲೆಲ್ಲ ಎಲ್ಲವನ್ನು ಪರಮಾತ್ಮನ ಮೇಲೆ ಆರೋಪವನ್ನು ಮಾಡ್ತಾರೆ. ಇಂತಹ ವಿಪರೀತ ಜ್ಞಾನಿಗೆ ಸತ್ಯ ಜ್ಞಾನವು ಕತ್ತಲಂತಾಗುವುದು. ಈ ರೀತಿ ಭಾವನೆಗಳುಳ್ಳಂಥ ಈ ಮನುಷ್ಯರಿಗೆ ಸತ್ಯವಾದ ಜ್ಞಾನ ಕತ್ತಲಂತಾಗುವುದು. ಯಾವುದೇ ಕಾರಣಕ್ಕೂ ತಿಳಿಯಬರೋದಿಲ್ಲ. ಪರಮಾತ್ಮನ ನಿಜವಾದ ಸ್ಥಿತಿ, ನಿಜವಾದ ಜ್ಞಾನ, ಆ ಪರತತ್ವ ಎಂದೆಂದಿಗೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಸತ್ಯಜ್ಞಾನವು ಅವನ ದೃಷ್ಟಿಗೆ ಗೋಚರಿಸುವುದೇ ಇಲ್ಲ.
ಈ ಭಾವನೆಗಳನ್ನ ಇಟ್ಕೊಂಡು ಯಾರ್ಯಾರು ಮುಂದುವರಿತಾ ಇರ್ತಾರೋ ಅವ್ರು ಯಾರಿಗೂ ಆತ್ಮಜ್ಞಾನ ಲಭಿಸುವುದಿಲ್ಲ. ಈಗ ಲಭಿಸಿದೆ ನಮಗೆ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಶುದ್ಧ ಸುಳ್ಳು. ಕೇವಲ ಅವ್ರೇನಾದರೂ ಹೊಟ್ಟೆ ಹೊರಕರ ಕೆಲಸ ಮಾಡ್ತಿರ್ತಾರೆ ಅಥವಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇರ್ತಾರೆ, ಜನಗಳಿಗೆಲ್ಲ ಮೋಸ ಮಾಡ್ತಿರ್ತಾರೆ. ನಿಜವಾದ ಜ್ಞಾನವನ್ನು ಹೇಳ್ಕೊಡುವವರು ಮನುಷ್ಯರಿಗೆ ಶಾಂತಿ ಲಭಿಸುವಂತೆ ಮಾಡಬೇಕೇ ಹೊರತು ಮನುಷ್ಯರಿಗೆ ಅದರಿಂದ ಕಷ್ಟ ಆಗುವಂಥ ಯಾವ ಕೆಲಸವನ್ನು ಮಾಡಬಾರ್ದು. ಹಣ ಖರ್ಚಾಗಬಾರ್ದು, ದೇಹದ ಶ್ರಮ ಆಗಬಾರ್ದು, ಅರ್ಥ ಆಗ್ತಿದೆಯಲ್ವಾ, ಮಾನಸಿಕವಾಗಿ ನೋವಾಗಬಾರ್ದು. ಈ ರೀತಿಯಲ್ಲಿ ಅವರಿಗೆ ಪರಮಾತ್ಮನ ವಿಚಾರವನ್ನು ತಿಳಿಸ್ಕೊಡ್ತಾ ಬರಬೇಕು. ನಂತರ ನಿಧಾನಗತಿಯಲ್ಲಿ ಅವರಿಗೆ ಸಾಧನೆಯನ್ನು ತೋರಿಸ್ಕೊಟ್ಟು ಆ ಸಾಧನೆಯಿಂದ ಅವರು ಸಾತ್ವಿಕ ಗುಣಧರ್ಮಗಳನ್ನು ಅಳವಡಿಸ್ಕೊಂಡು ಸಾಧನೆ ಮಾಡಿ ಪರಮಾತ್ಮನ ನಿರಾಕಾರ ಸ್ಥಿತಿಯನ್ನು, ನಿರಾಕಾರ ತತ್ವವನ್ನು ತಿಳಿಯುವ ದಾರಿಯನ್ನು ತೋರಿಸ್ಕೊಡ್ಬೇಕೇ ಹೊರತು ದೇಹ ಶ್ರಮ ಪಡೋದು, ಅಜ್ಞಾನಾವಸ್ಥೆಯಲ್ಲಿ ಬೀಳಿಸೋದು ಇಂಥದನ್ನೆಲ್ಲ ಬೋಧನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಪರಮಾತ್ಮ ಎಲ್ಲವನ್ನು ನಿರಾಕರಿಸಿದ್ದಾನೆ. ಇಲ್ಲಿ ನನ್ನದಲ್ಲದ್ದನ್ನು ನನ್ನದನ್ನಾಗಿ ಮಾಡಿ ನನ್ನ ಮೇಲೆ ದೋಷಾರೋಪಗಳನ್ನ ಮಾಡಿ ತಾವೂ ಕೆಡ್ತಾ ಇದ್ದಾರೆ ಅನ್ನುವುದನ್ನು ಪರಮಾತ್ಮ ಇಲ್ಲಿ ಅರ್ಜುನನ ಮುಖಾಂತರ ಸಮಾಜಕ್ಕೆ ತಿಳಿಸ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.